ಟೋಟಲ್ 2 ಕೋಟಿ ರೂಪಾಯಿ ಕೊಡ್ತಾರೆ ಎಲ್ಲಾ ಕಂಪನಿಗಳ ಮಧ್ಯ. ನಮ್ಮ ಉಣ್ಣಾಕ ಅನ್ನ ಸಿಗ್ತಿರ್ಲಿಲ್ಲ. ಪರಿಸ್ಥಿತಿ ಹಂಗಿತ್ತು ಅವಾಗ, ಹಂಗೆ ಇದ್ದು ಅಷ್ಟು ಕಷ್ಟದ ಪರಿಸ್ಥಿತಿ. ಬಿಡ್ರಿ, ನೀವ್ ಹೇಳ್ದಂಗ್ ಕೇಳಕ್ ಆಗಲ್ಲ ನನಗ, ನಾವ್ ಹೊಂಟೆ. ನನ್ ಮಾತಿಗೆ ಶಿಳ್ಳೆ ಹೊಡೆದ್ರು, ಹುಯ್ ಅಂದ್ರು, ಅಷ್ಟೇ ಅವ್ರಿಗೆ ಅದ್ ತಲೆಯಾಗಿರ್ತಲ್ಲ. ಮತ್ತೊಬ್ಬ ಕರಿತಿರ್ತಾನ, ಆ ಕಂಪನಿ ಅದಕ್ಕಿಂತ ಈ ಕಂಪನಿ ಮಾಲ ಕೂಡಿಸ್ಕೊಂಡ್ ಹೋಗ್ತಾನೆ, ಈ ಕಂಪನಿಯಾಗಿನ ಆ ಕಂಪನಿ ಮಾಲ ಕೂಡಿಸ್ಕೊಂಡ್ ಹೋಗ್ತಾನೆ, ಪಗಾರ ಹೆಚ್ಚಿಗೆ ಮಾಡ್ತಾನೆ. ಮತ್ತೆ ಅವನಿಗೆ ಅಷ್ಟು ಬೇಡಿಕೆ ಇರುವಾಗ ಅವ ಯಾಕೆ ನೀವು ಕೇಳೋದಿಲ್ಲ? ನಿಮ್ ಹೇಳಿಕೆ ಪ್ರಕಾರ ನಿರ್ದೇಶಕರು ಹೇಳ್ದಂಗೆ ಕೆಲಸ ಮಾಡಂಗಿಲ್ಲ ಪಾತ್ರಧಾರಿಗಳು ಅಂತ ಹೇಳ್ತಾರೆ, ಹೌದಲ್ರಿ? ಸರಿಗಮ ಪದನಿ ಸಾವಿರದ ಶರಣು. ಅಂದ್ರೆ ಈಗ ಮಾರ್ಕೆಟ್ಗೆ ಏನ್ ವಸ್ತು ಬೇಕು ಅದನ್ನ ಕೊಡಬೇಕಲ್ರಿ? ಹೌದು, ಕೊಡ್ಬೇಕು ಅಂತ ಕ್ಷಣಕ್ಕೆ ನಾವು ಸಮಾಜಕ್ಕೆ ಕೆಟ್ಟದ್ದನ್ನ ಕೊಡಬಾರ್ದು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರ್ದು ಅನ್ನೋದು ನನ್ನ ಧ್ಯೇಯ ಮತ್ತು ಉದ್ದೇಶ. ಏನ್ರಿ ಏನ್ ಡಬಲ್ ಮೀನಿಂಗ್ ಬರಿಬೇಕಂದ್ರೆ ಎಷ್ಟು 2 ದಿವಸದಾಗ ಒಂದು ಇಡೀ ನಾಟಕದ ಕಾಮಿಡಿ ಬರ್ದಾಕಬಹುದು. ಆದ್ರೆ ಒಂದು ನಾವು ಕೊಡ್ಬೇಕಾದದ್ದು ಶಾಶ್ವತವಾಗಿ ಉಳಿಯುವಂತದ್ದು ಕೊಡಬೇಕು. ಆದ್ರೆ ನನ್ನನ್ನ ಕರ್ನಾಟಕದ ಜನತೆ ಬೆಳೆಸಿದ್ರಲ್ಲ, ನೀ ಇಂಥ ನಾಟಕನೇ ಬರಿ ಅಂತ ಹೇಳಿ, ಅವ್ರ ಕೊಡುಗೆ ಬಹಳ ದೊಡ್ಡದು. ಹೇಳ್ತಾರ, ಪ್ರಶಂಸೆ ಮಾಡ್ತಾರ. ಬಂದಾಗ ಇಲ್ಲ ರೀ, ನಿಮ್ ನಾಟಕ ಅಂದ್ರೆ ಬಂದೀವಿ, ನಿಮ್ ನಾಟಕ ಚಲೋ ಇರ್ತಾವ, ಅದ್ರ ಸಲುವಾಗಿ ಡಬಲ್ ಮೀನಿಂಗ್ ಇರಂಗಿಲ್ಲ, ಅಶ್ಲೀಲ ಡ್ಯಾನ್ಸ್ ಇರಂಗಿಲ್ಲ, ಅದಕ್ಕ ಬರ್ತೀವಿ ಅನ್ನುವಂಥದ್ದು ಅವರು ನಮ್ಗೆ ಹೇಳ್ತಾರ. ಹೇಳಿದಾಗ ನಾವು ನಮ್ಮ ಕಲಾವಿದರಿಗೂ ಏನ್ ಹೇಳ್ತೀವಿ, ನೀವು ಶಾಶ್ವತವಾಗಿ ಉಳಿಯುವಂತಹದ್ದು. ನಿಮ್ ನೋಡ್ರಿ, ಒಂದು ಸ್ಟೇಜ್ ಇರ್ತದೆ ಇದ್ರಲ್ಲಿ, ಈಗ ಇದು ನೋಡ್ತಾ ಇದ್ರಿ, ಇದ್ರಲ್ಲಿ 1,000 ಜನ ಹಿಡಿಸ್ತಾರೆ. 1,000 ಜನ ಹಿಡಿಸ್ತಾರೆ. ಅದ್ರಲ್ಲಿ ಒಂದು ರಿಯಾಕ್ಷನ್ ಕೊಡುವವರು ಎಷ್ಟು ಜನ ಇರ್ತಾರಂತೀರಿ? ಬಹಳ ಅಂದ್ರೆ ಒಂದು 10-15 ಮಂದಿ ಇರ್ತಾರೆ. ಅಷ್ಟು ಜನ ಅದಕ್ಕೆ ಏನಪ್ಪಾ ಅಂತಂದ್ರ ರಿಯಾಕ್ಷನ್ ಕೊಡೋದು, ಏನಾರು ಮಾತಾಡೋದು, ಶಿಳ್ಳೆ ಹೊಡೆಯೋದು, ಅಂತದ್ ಇಂಥದ್ 10% ಇರ್ತದೆ. 10% ಇರಲ್ಲ ಸರ್, ಇರಲ್ಲ. ಕೆಲವಾರು ಹುಡುಗರು ಆ ರಿಯಾಕ್ಷನ್ ಎಷ್ಟು ಜನ ಕೊಟ್ಟಿರ್ತಾರೆ 1,000ದಲ್ಲಿ ಗೊತ್ತಾ ಸರ್? 100 ಜನ ರಿಯಾಕ್ಷನ್ ಕೊಡಂಗಿಲ್ಲ. ಅಮ್ಮಮ್ಮ ಅಂದ್ರೆ ಒಂದ್ 20-30 ಜನ, ಬೆರಳಿಕೆ ಎಷ್ಟು 20-30 ಜನ ರಿಯಾಕ್ಷನ್. ಹುಯ್ಯನವರು, ಸೀಟಿ ಹೊಡೆಯವರು, ಅವ್ರು ಅಷ್ಟು ಸ್ವಲ್ಪ ಜನ ಇರ್ತಾರೆ. ನಮ್ಮ ಕಲಾವಿದರುಗಳು ಕೂಡ ಏನ್ ತಿಳ್ಕೊಂತಾರೆ, ಆ ಥಿಯೇಟರ್ ಅಲ್ಲಿ 1000 ಜನ ಕೂತಾರೆ, ಇವ್ರು ರಿಯಾಕ್ಷನ್ ಕೊಡೋರು ಬರೀ 20 ಜನ 30 ಜನ ಅದಾರೆ ಅಂತ ಹೇಳಿ ತಿಳ್ಕೊಳಂಗಿಲ್ಲ. ಏನ್ರಿ, ನನ್ ಮಾತಿಗೆ ಶಿಳ್ಳೆ ಹೊಡೆದ್ರು, ಹುಯ್ ಅಂದ್ರು, ಅಷ್ಟೇ ಅವ್ರಿಗೆ ಅದ್ ತಲೆಯಾಗಿರ್ತಲ್ಲ. ಅದಕ್ಕೆ ವೃತ್ತಿರಂಗಭೂಮಿ ಉಳಿಬೇಕು, ಬೆಳಿಬೇಕು. ಮೊದ್ಲಂದ್ರೆ ನೋಡಿ ಎಷ್ಟು ಜನಸಂಖ್ಯೆ ಇತ್ತು ಮೊದ್ಲು. ನಾವು ಫೀಲ್ಡಿಗೆ ಬಂದಾಗ ಸುಮಾರು ಒಂದು 45 ವರ್ಷದ ಹಿಂದೆ ನಾನು ಬಣ್ಣ ಹಚ್ಚಿದ್ದು. ಅವಾಗ ಕರ್ನಾಟಕದಲ್ಲಿ 80ಕ್ಕೂ ಅಧಿಕ ನಾಟಕ ಕಂಪನಿಗಳಿದ್ದು, ಹೆಚ್ಚು ಕಡಿಮೆ 100 ಮೇಲೆ. ಯಾಕಂದ್ರ ಕೆಲವು ಹುಡ್ತಿದ್ವು, ಕೆಲವು ಸಾಯ್ತಿದ್ವು, ಆ ಮಾತು ಬೇರೆ. ಅಷ್ಟು ಕಂಪನಿಗಳು ಈಗಿನ ಕಾಲು ಭಾಗ ಪಾಪ್ಯುಲೇಷನ್ ಇತ್ತು. ಈಗ ಕಾಲು ಭಾಗ ಪಾಪ್ಯುಲೇಷನ್ ಇದ್ದಾಗ 100 ಕಂಪನಿಗಳು ನಡೀತಾ ಇದ್ದು, ಇವತ್ತೇನಪ್ಪಾ ಅಂತಂದ್ರ ಇಷ್ಟು ಜನಸಂಖ್ಯೆ ಆದ್ರೂ ಕೂಡ ಏನಪ್ಪಾ ಅಂತಂದ್ರ ಒಂದ್ 20 ಕಂಪನಿ, ಅದು ನಿರಂತರವಾಗಿ ನಡೆಯೋದೇನಪ್ಪಾ ಅಂತಂದ್ರ ಒಂದ್ 15 ಇರ್ಬಹುದು ಅಷ್ಟೇ. ಆಮೇಲೆ ಇನ್ನೊಂದಿಷ್ಟು ಕಂಪನಿ, ಒಂದ್ 50% ಕಂಪನಿ ಅರೆಕಾಲಿಕ. ಅವ್ರು ಸೀಸನ್ ಬರೋಣ ಆರಂಭ ಮಾಡ್ತಾರೆ, ಮಳೆಗಾಲಕ್ಕೆ ನಿಲ್ಲಿಸ್ತಾರೆ. ಕಾರಣ ಏನಂತಂದ್ರೆ ವರ್ಕೌಟ್ ಆಗಲ್ಲ. ಹೆಂಗ್ ನಡೆಸ್ಬೇಕು? ಏನೋ ಸರ್ಕಾರದ ಅನುದಾನ ಬರ್ತೈತಪ್ಪ ಅಂತಂದ್ರ ಅದು ಈಡಾಗಂಗಿಲ್ಲ. ಅದಕ್ಕ ಅವ್ರ ಏನ್ ಮಾಡ್ತಾರೆ, ಅವ್ರಿಗೆ ಪಾಪ ಅವ್ರಿಗೂ ಸ್ವಲ್ಪ ಅನುದಾನ ಕಮ್ಮಿನೇ ಇರ್ತದ. ಅರೆಕಾಲಿಕ ಇದ್ದವ್ರಿಗೆ, ನಿರಂತರ ನಡೆಸೋರಿಗೆ ಜಾಸ್ತಿ ಇರ್ತದೆ. ಹಿಂಗಾಗಿ ಕರ್ನಾಟಕ ಸರ್ಕಾರ ಅದ್ರ ಪಾಲು ಕೂಡ ಈ ವೃತ್ತಿರಂಗ ಭೂಮಿ ಉಳಿಸೋದ್ರಲ್ಲಿ ಇದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ ನಮ್ಮ ಮಾಲೀಕರುಗಳಿರ್ಬಹುದು, ಕಲಾವಿದರು ಎಷ್ಟು ಕೊಡ್ತಾರ, 1-2 ಕ್ಯಾಂಪಿಗೆ ಆಗಲ್ಲ, ಕ್ಲೋಜಿಗೆ ಆಗಲ್ಲ ಅಂತ ಅನ್ಬಹುದು. ಅಷ್ಟು ಕೊಡೋದು ಹೇಳ್ರಿ, ಅಷ್ಟು ಕೊಡೋದು. ಟೋಟಲ್ 2 ಕೋಟಿ ರೂಪಾಯಿ ಕೊಡ್ತಾರೆ ಎಲ್ಲಾ ಕಂಪನಿಗಳ ಮಧ್ಯ. 2 ಕೋಟಿ ಕೊಡ್ತಾರೆ. ಮತ್ತ ಅಷ್ಟು ಕೊಡ್ತಾರ ಅಂತಂದ್ರೆ ಎಷ್ಟೋ ಆಸರ ಆಗ್ತದೆ, ಎಷ್ಟೋ ಆಸರ ಆಗ್ತದೆ. ಈಗೇನಂತಂದ್ರೆ ಇಲ್ಲಿ ಈಗ ಏನಪ್ಪಾ ಅಂತಂದ್ರೆ ಕಲಾವಿದರು ಹೇಳ್ದಂಗ ಮಾಲಕ್ ಕೇಳೋ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಕಲಾವಿದರ ಸಂಖ್ಯೆ ಕಡಿಮೆ ಆಗೈತಿ, ಗುಣಮಟ್ಟ ಬರ್ತಾ ಇಲ್ಲ. ಹೌದು, ಸಂಖ್ಯೆ ಸರಿಯಾಗಿದ್ರೆ ನಾಟಕದ ಗುಣಮಟ್ಟ ಹೆಚ್ಚಾಗ್ತದೆ. ಈಗ ಅವ ಹೆದರ್ಸ್ಬಿಡ್ತಾನ ನಾಟಕ ಕಂಪನಿ ಮಾಲೀಕನಿಗೆ, ಬಿಡ್ರಿ, ನೀವ್ ಹೇಳ್ದಂಗ್ ಕೇಳಕ್ ಆಗಲ್ಲ ನನಗ, ನಾವ್ ಹೊಂಟೆ.
ಅಲ್ರಿ ನಾ ಹೇಳ್ದಂಗಲ್ಲಪ್ಪ, ಅಲ್ಲಿ ಕವಿಗಳು ಹೇಳ್ದಂಗ್ ಕೇಳು ಅಥವಾ ಈ ನಾಟಕ ಹೇಳ್ದಂಗ್ ಕೇಳು. ಹಿರಿಯ ಕಲಾವಿದ ಯಾರು ಒಬ್ಬ ಪ್ರಾಕ್ಟೀಸ್ ಹಚ್ಚಿರ್ತಾನ, ಅವನ ಒಂದು ಅನುಭವದ ಮಾತುಗಳನ್ನ ಹೇಳ್ತಾರೆ. ಆದ್ರ ಇವಾಗ ಕಲಾವಿದರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅವ ಕಲಾವಿದ ಏನ್ ಹೇಳ್ತಾನಂತಂದ್ರೆ, ಹಾಗಲ್ರಿ ನಿಮ್ಮೆಲ್ಲ ಹಳೆ ಕಾಲದ ಯಾವ್ ನೋಡ್ತಾನ್ರಿ, ಸುಮ್ನೆ ಏನ್ ಮಾತಾಡಕತ್ತೀರಿ ನೀವು, ಸತ್ಯ ನಿಮ್ ಕಾಲಕ್ಕೆ ಹಿಂಗ್ ಓದಿವಪ್ಪ ಅಂತಂದ್ರೆ ಮುಗಿದೋಯ್ತು, ಏನೋ ನಡೆಯಂಗಿಲ್ಲ, ಏನೋ ಕಲೆಕ್ಷನ್ ಆಗಂಗಿಲ್ಲ. ಹೌದೌದು ಅಲ್ರಿ ಆಮೇಲೆ ಮೊಬೈಲ್ ಬಂತು, ಮೊಬೈಲ್ ನಾಗ ನೋಡ್ಕೊಂಡ್ ಬಿಡ್ತಾರ. ಎಷ್ಟೋ ಇಡೀ ನಾಟಕ ಬಿಡಲ್ಲ, ಬಹಳಷ್ಟು ಜನ ಯಾರು ಬಿಡಲ್ಲ. ನಾ ಇಡೀ ನಾಟಕನೇ ಬಿಡ್ತೀನಲ್ಲ, ಮನೆಗೆ ನೋಡ್ಬೋದಾಗಿತ್ತು, ಸ್ಟೇಜ್ ಯಾಕೆ ಬರ್ತಾರೆ ಸ್ಟೇಜ್ಗೆ? ಈಗ ನಾ ಇಷ್ಟೊತ್ತಿಗಾಗ್ಲಿ ಈ ನಾಟಕ ಹೊಸ ನಾಟಕ ಬರೋದು ಸ್ಟೇಜ್ ಆದ ತಕ್ಷಣ ಕುಕ್ಕನೂರ್ ಲಾಸ್ಟ್ಗೆ ನಾಟಕ ಬಿಟ್ಟು ಬಿಡ್ತಿದ್ದೆ ನಾನು. ಈ ವರ್ಷ ಏನಂತಂದ್ರೆ ಆ ಕ್ಯಾಮ್ರಾ ಆ ಕಂಪನಿಯಲ್ಲಿ ಉಳಿದ ಸಲುವಾಗಿ ಇದು ಬಿಟ್ಟಿಲ್ಲ. ಈಗ ನಾವು 31 ಅಥವಾ ಒಂದ್ 2-3 ದಿವಸಗಳಲ್ಲಿ ಹೊಸ ವರ್ಷಕ್ಕೆ ಈ ನಾಟಕ ಇಡೀ ನಾಟಕ ಬಿಟ್ಟು ಬಿಡ್ತೀವಿ. ಅದರ ಉದ್ದೇಶ ಏನು? ಟಿವಿನಲ್ಲಿ ನೋಡ್ತಾರೆ, ಆಮೇಲೆ ಮಕ್ಕಳು ನೋಡ್ಬೋದು, ಯಜಮಾನ್ರೆಲ್ಲ ಬರಕ್ ಆಗಲ್ಲ. ಆದ್ರೂ ನಮ್ಮ ಹತ್ರ ಹಣ್ಣಣ್ಣಾದ ಮುದುಕರು ಮುದುಕಿಯರು ಬರ್ತಾರೆ ನೋಡಿ ಲೈವ್ ನೋಡ್ಬೇಕು ಅಂತ. ಅದಕ್ಕೆ ನಾಟಕದ ಗುಣಮಟ್ಟ ಚಲೋ ಇದ್ರ ಈಗ ದೇಶ ಬಹಳ ಶ್ರೀಮಂತ ಆಗೈತಿ. ನಾವಿರುವಾಗ ಏನಪ್ಪಾ ಅಂತಂದ್ರ ನಾವು ಎಲ್ಲ ನಮ್ಮ ಉಣ್ಣಾಕ ಅನ್ನ ಸಿಗ್ತಿರ್ಲಿಲ್ಲ. ಪರಿಸ್ಥಿತಿ ಹಂಗಿತ್ತು ಅವಾಗ, ಹಂಗೆ ಇತ್ತು. ಅಷ್ಟು ಕಷ್ಟದ ಪರಿಸ್ಥಿತಿ. ಅದು ಎಂತ ಅಕ್ಕಿ ಏನ್ರಿ. ಈಗ ನಾವೇನಪ್ಪ ಅಂದ್ರ ಸೊಸೈಟಿ ಅಕ್ಕಿ ಅಂದ್ರೆ ಜನ ಇದನ್ನ ಮಾಡಲ್ಲ. ಯಾಕಂದ್ರೆ ಸರ್ಕಾರನು ಬುದ್ಧಿವಂತರು ಇರ್ತಾರ, ಇವ್ರಿಗೆ ಎಲ್ಲಾ ತರದ ವಿಟಮಿನ್ ಸಿಗ್ಲಿ, ಫೈಬರ್ ಸಿಗ್ಲಿ ಅಕ್ಕಿ ಒಳಗಂತ ಹೇಳಿ ಅದಕ್ಕೆ ಫುಲ್ ಪಾಲಿಶ್ ಮಾಡ್ರಿ. ಹೌದಲ್ರಿ? ಇವ್ರೇನಂತಾರೆ ಸರಿ ಇಲ್ಲ ಅಂತ ಹೇಳಿ ತಿನ್ನೋದ್ ಬಿಡ್ತಾರ. ಹಂಗ ನಾವು ಅನ್ನ ಕೂಡ ಅವಾಗ ಸಿಗ್ಲಾರ್ದಂತ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ಒಳಗ ನಾಟಕ ಕಂಪನಿ ಮಾಲಕ ಅನ್ನನೂ ಮಾಡಿಸ್ತಿದ್ದ, ರೊಟ್ಟಿ ಬಡಿಯೋ ಸಿಗ್ತಿದ್ ರೊಟ್ಟಿನೂ ಮಾಡಿಸ್ತಿದ್ದ, ಪಲ್ಯನೂ ಮಾಡಿಸ್ತಿದ್ದ. ಆದ್ರೆ ಪೇಮೆಂಟ್ ಬಹಳ ಕಮ್ಮಿ ಇತ್ತು. ಆದ್ರೆ ನಮ್ ಕಲಾವಿದ್ರ ಅಂತಾರೆ ಈಗಿನವ್ರು, ಆ ಕಾಲಕ್ಕೆ ಆ ಕಾಲನೇ ಬೇರೆ, ಈ ಕಾಲಕ್ಕೆ ಈ ಕಾಲನೇ ಬೇರೆ ಅಂತ. ಸರಿ ನೀವ್ ಹೇಳೋದು. ಬಟ್ ಏನಂದ್ರ ಈಗ ನಮ್ಮ ಕಲಾವಿದ್ರಗಳೇನಪ್ಪ ಅಂತಂದ್ರ ಎಲ್ಲರೂ ಆಲ್ಮೋಸ್ಟ್ ಆಲ್ ಚಲೋ ಕಲಾವಿದ್ರು ಪ್ರತಿಯೊಬ್ರು ಕಾರ್ ಇಟ್ಟಾರ. ಏನ್ರಿ? ಕಾರ್ ಇಟ್ಟಾರ. ಕಾರ್ ಮೇಂಟೆನೆನ್ಸ್ಗೆ, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆ ಒಂದು ಉದ್ದೇಶಕ್ಕೆ ಪೇಮೆಂಟ್ ಜಾಸ್ತಿ ಎಲ್ಲ. ಅಲ್ಲಲ್ಲ, ಪೇಮೆಂಟ್ ಜಾಸ್ತಿನೇ ಐತಿ, ಪ್ರಶ್ನೆನೇ ಇಲ್ಲ. ಇವಾಗಿ ದೇಶ ಶ್ರೀಮಂತ ಆಗೈತಿ, ಎಲ್ಲಾನು ಚಲೋ ಆಗೈತಿ, ಅನುಕೂಲ ಆಗೈತಿ, ಪೇಮೆಂಟ್ ಜಾಸ್ತಿ ಐತಿ. ಬಟ್ ನಮ್ಮ ಹತ್ರ ಏನಪ್ಪಾ ಅಂದ್ರ ಕಲಾವಿದರ ಸಂಖ್ಯೆ ಕಡಿಮೆ ಆಗೈತಿ. ಅದಕ್ಕೆ ಕಲಾವಿದ ಮಾಲೀಕ ಹೇಳಿದ್ದಾಗ್ಲಿ ಅಥವಾ ಹಿರಿಯ ಕಲಾವಿದ ಹೇಳಿದ್ದಾಗ್ಲಿ ಕೇಳೋದು ಕಮ್ಮಿ. ಅವ್ರ ರಿಯಾಕ್ಷನ್ ಕೊಡೋ ಮಂದಿದ್ ನೋಡ್ತಾರ ಅಷ್ಟೇ. ಟಾಕೀಸ್ ಅಲ್ಲಿ 1000 ಜನ ಕುಂತಾರ, 20 ಜನ 30 ಜನ ರಿಯಾಕ್ಷನ್ ಕೊಡಕತ್ತಾರ. ಆ ಎಲ್ಲಾ ಜನರದ್ದು ನಾವು ತಲೆಯಾಗಿ ತಗೋಬೇಕಂತ ಕಲಾವಿದನಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಏನಪ್ಪಾ ಅಂತಂದ್ರ ನಮ್ಮ ಹತ್ರ ಐತಿ ಸ್ವಲ್ಪ ದ್ವಂದ್ವಾರ್ಥ, ಇಲ್ಲ ಅಂತ ಹೇಳಂಗಿಲ್ಲ. ನನ್ನ ಕಂಪನಿಯಾಗ ಇರ್ಲಿಕ್ಕಿಲ್ಲ, ಬೇರೆ ಯಾವ್ದೋ ಕಂಪನಿಯಲ್ಲಿ ಇರ್ತದ. ಅನಿವಾರ್ಯ ಪರಿಸ್ಥಿತಿಗೆ ಮಾಲಕ ಒಕ್ಕೋತಾನ ಏನ್ರಿ. ಈಗೀಗ ಏನಪ್ಪಾ ಅಂತಂದ್ರ ಬಹಳಷ್ಟು ಕಂಪನಿ ಮಾಲೀಕರು ವಿಚಾರ ಮಾಡ್ತಾರೆ, ಜೇವರಿ ರಾಜನಿಗೆ ಯಾಕೆ ಕರೆಕ್ಷನ್ ಆಗತೈತಿ ಅದನ್ನ ಯೋಚನೆ ಮಾಡಿ ಅವರು ಕೂಡ ಏನಪ್ಪಾ ಅಂದ್ರೆ ಈಗ ಎಷ್ಟೋ ನಮ್ ಕಂಪನಿಗಳು ಅಶ್ಲೀಲ ರಹಿತ ನಾಟಕ ಅಂತ ಹೇಳಿ ಮಾಡಾಕತ್ತಾರ. ಈಗ ಏನ್ರಿ ಮಾಡಾಕತ್ತಾರ. ಆಮೇಲೆ ಡ್ಯಾನ್ಸ್ ಅಂತೂ ಇಲ್ವೇ ಇಲ್ಲ. ಎಲ್ಲ ಸುಧಾರ್ಸಕತ್ತಾರ. ಆದ್ರೆ ಪೂರ್ತಿ ಸುಧಾರಿಸ್ಬೇಕಪ್ಪ ಅಂತಂದ್ರೆ ಕಲಾವಿದರ ಸಂಖ್ಯೆ ಹೆಚ್ಚಾಗ್ಬೇಕಾಗ್ತದೆ. ಸಂಖ್ಯೆ ಹೆಚ್ಚಾಗ್ಬೇಕು ಅಂತಂದ್ರೆ ಆಯಾ ಮಾಲೀಕರುಗಳು ಕಲಾವಿದರುಗಳನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಬಟ್ ಹಂಗಿಲ್ಲ. ಯಾಕ ಅಂತಂದ್ರೆ ಅಲ್ಲಿ ನಿರ್ದೇಶಕನೂ ಇಲ್ಲ ಪಾಪ, ಮಾಲೀಕರಿಗೆ 108 ಕಷ್ಟ. ಮತ್ತ ಅವ ಎಲ್ಲಿ ರೆಡಿ ಮಾಡ್ಕೊಳ್ಳೋ ನಿರ್ದೇಶಕನೇ ಇಲ್ಲ ಕಂಪನಿಯಲ್ಲಿ, ಕತೆಗಾರನು ಇಲ್ಲ. ಅವ್ರೇನ್ ಕಲಾವಿದ್ರು ಕಲಿತಾರ ಅಷ್ಟೇ. ಅಲ್ಲಿ ನಿರ್ದೇಶಕ ಅಂತ ಒಬ್ಬ ಇದ್ರೆ ಏನಾಗ್ತದ ಅಂತಂದ್ರ ಪೂರ್ತಿ ಕತೆಗೆ ಒಂದು ಮೆರುಗು ಬರ್ತದೆ. ಇವ್ರೇನ್ ಮಾಡ್ತಾರ ಕಲಾವಿದರುಗಳು ತಮ್ಮ ಪಾತ್ರಗಳನ್ನ ಅದನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಏನೇನೋ ಸೇರ್ಸ್ಕೊಂಡ್ ಮಾಡ್ತಾರೆ. ಎಲ್ಲಾರು ಅದನ್ನೇ ಮಾಡಿದ್ರ ನಾಟಕ ಹೆಂಗ್ ಸಕ್ಸಸ್ ಆಗ? ಒಂದ್ ಪಾತ್ರ ಕಡಿಮೆ ಇರ್ತದ, ಒಂದ್ ಪಾತ್ರ ಹೆಚ್ಚಿಗೆ ಇರ್ತದ, ಒಂದ್ ಪಾತ್ರಕ್ಕೆ ಸ್ಕೋಪ್ ಇರ್ತದ, ಒಂದ್ ಪಾತ್ರಕ್ಕೆ ಸ್ಕೋಪ್ ಇರಲ್ಲ. ಆ ಕತೆಗೆ ಪೂರಕವಾಗಿ ನಾಟಕ ರಚನೆ ಮಾಡಿರ್ತಾರೆ. ಈಗ ಯಾಕೆ ಬಂತು ಈ ಪಾತ್ರ, ಈ ಪಾತ್ರದ ಕೆಲಸ ಏನು, ಈ ಪಾತ್ರದ ಭಾಷೆ ಏನು, ಇವ ಯಾವ್ದು ಮಾತಾಡಬೇಕು. ಈಗ ಒಬ್ಬ ರೈತನ ಪಾತ್ರ ಇರ್ತದ, ಒಬ್ಬ ಕುರಿಕಾಯನೋ ದನಕಾಯನೋ ಪಾತ್ರ ಇರ್ತದ. ಅವ ಏನಪ್ಪ ಅಂದ್ರೆ ಗ್ರಂಥ ಭಾಷೆ ಮಾತಾಡಕ್ ಆಗಲ್ಲ, ಅವನು ಗ್ರಾಮ್ಯ ಭಾಷೆ ಗ್ರಾಮ್ಯನೇ ಮಾತಾಡ್ಬೇಕಲ್ಲ.
ಆ ಪಾತ್ರಗಳು ಹೌದು. ಆ ಪಾತ್ರ ಎದಕ್ ತಯಾರಾಯ್ತು ಆ ಕತೆಗೆ ಪೂರಕವಾಗೇ ಇರ್ತದ. ಇವತ್ತು ಒಬ್ಬ ಕಲ್ತಾಮ್ ಇರ್ತಾನ, ಅವನಿಗೇನಪ್ಪ ಅಂತಂದ್ರ ಗ್ರಂಥ ಭಾಷೆಯನ್ನು ಉಪಯೋಗ ಮಾಡ್ರಿ, ಅವ ಅದನ್ನೇ ಮಾತಾಡ್ಬೇಕು, ಅಲ್ಲಿ ಗ್ರಾಮ್ಯ ತರಬಾರ್ದು. ಹಂಗೆ ಆಯಾ ಪಾತ್ರಗಳ ಭಾಷೆಗೂ ಅಷ್ಟು ಕೆಲಸ ಐತಿ. ಆಮೇಲೆ ಒಂದು ಪಾತ್ರ ಮಾತಾಡುವಾಗ ಈಗ ನೀವು ಹೆಂಗ್ ರಿಯಾಕ್ಷನ್ ಕೊಡ್ತೀರಿ, ನಾ ಮಾತಾಡಿದ್ರೆ ಹೆಂಗ್ ಅಂತೀರಿ, ಹೌದಲ್ಲ, ಹ್ಞೂ ಅಂತೀರಿ, ಇದು ಬೇಕು, ಅಲ್ಲಿ ಬೇಕು. ಬೇಕು ಬೇಕು ಏನಾಗಿದೆ ಅಂತ ಹಾವಭಾವ ಬೇಕು. ಮತ್ತೆ ಮಾತಿಗೆ ಇದು ಬೇಕಲ್ರಿ. ಪ್ರಶ್ನೆ ಕೂತ್ರ ಸಿಗ್ಲಿಕ್ಕಂದ್ರೆ ಉತ್ತರನೂ ಸಿಗ್ಬೇಕು, ಬಾಡಿ ಲ್ಯಾಂಗ್ವೇಜ್ ನಮ್ಮ ದೇಹನು ಕೆಲಸ ಮಾಡ್ತಿರ್ಬೇಕು, ಕಣ್ಣು ಬಾಯಿ ಮೂಗು ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಿರ್ಬೇಕು. ಈಗ ಹೌದೌದು ಅಂದ್ರಲ್ಲ, ಹಿಂಗ್ ಬರ್ಬೇಕ. ನಾವೇನ್ ಮಾಡ್ತೀವಿ, ನೀವ್ ಹಂಗ ಹೇಳೋದು ನಾವು ಸುಮ್ಮನೆ ಹಿಂಗ್ ನಿಂತ್ ಬಿಟ್ರೆ ಹೌದು. ಕೆಲವು ಕಲಾವಿದ್ರು ಏನಾಗ್ತದೆ, ಏನಾಗತ್ತೆ, ಏನಿಲ್ಲ, ಅವ್ರೇನ್ ಮಾಡ್ತಾರೆ, ನಾನು ಮಾತು ಬಂದಾಗ ಅಷ್ಟ ಮಾತಾಡ್ಬೇಕು, ಉಳಿದಕ್ಕೆ ಟೈಮ್ ನಂದೇರಿ ಕೆಲಸ. ಗಿನಿ ಪಾಠ ಆಗತ್ರಿ. ಹಂಗ ನಿರ್ದೇಶಕನ ಕೊರತೆ ನಮ್ಮ ವೃತ್ತಿರಂಗ ಭೂಮಿಯಲ್ಲಿ, ನಿರ್ದೇಶಕನ ಕೊರತೆ. ಅಕಸ್ಮಾತ್ ಆಗಿ ಒಬ್ಬ ಹಿರಿಯ ಕಲಾವಿದ ಯಾರೋ ಒಬ್ಬ ನಿರ್ದೇಶಕ ಹೇಳಕ್ ಹೋದ ಅಂತಂದ್ರೆ ಅವ್ರು ಕೇಳಲ್ಲ ಕಲಾವಿದ್ರು. ಹೌದು. ಯಾಕೆ ಕೇಳಲ್ಲ ಅಂತಂದ್ರೆ ಮತ್ತೊಬ್ಬ ಕರಿತಿರ್ತಾನ, ಆ ಕಂಪನಿ ಅದಕ್ಕಿಂತ ಈ ಕಂಪನಿ ಮಾಲ ಕೂಡಿಸ್ಕೊಂಡ್ ಹೋಗ್ತಾನೆ, ಈ ಕಂಪನಿಯಾಗಿನ ಆ ಕಂಪನಿ ಮಾಲ ಕೂಡಿಸ್ಕೊಂಡ್ ಹೋಗ್ತಾನೆ, ಪಗಾರ ಹೆಚ್ಚಿಗೆ ಮಾಡ್ತಾನೆ. ಮತ್ತೆ ಅವನಿಗೆ ಅಷ್ಟು ಬೇಡಿಕೆ ಇರುವಾಗ ಅವ ಯಾಕೆ ನೀವು ಕೇಳೋದಿಲ್ಲಮ್ಮ, ಬಿಡ್ರಿ ಹೊಂಟೆ ನಾನು. ಅದೇ ಕವಿಗಳು ನೀವು ಹೇಳೋದು, ನೀವು ನಿಮ್ ಹೇಳಿಕೆ ಪ್ರಕಾರ ನಿರ್ದೇಶಕರು ಹೇಳ್ದಂಗೆ ಕೆಲಸ ಮಾಡಂಗಿಲ್ಲ ಪಾತ್ರಧಾರಿಗಳ ಅಂತ ಹೇಳ್ತಾರೆ, ಹೌದಲ್ರಿ? ನಿರ್ದೇಶಕ ಹೇಳ್ದಂಗ್ ಪಾತ್ರಧಾರಿಗಳು ಮಾಡಿದ್ರೆ ಆ ರೀತಿಯಾದ ಕ್ವಾಲಿಟಿಗಳು ಅಂದ್ರೆ ಗುಣಮಟ್ಟ ಕೊಟ್ರೆ ಈಗಿನ ಕಾಲಕ್ಕೂ ಏನು ಬರ ಇಲ್ಲ.